ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ದಾಖಲೆಯ ಇಳಿಕೆ ಕಂಡುಬಂದಿದೆ. ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ 20,000 ಇಳಿಕೆ ಕಂಡು ಬಂದಿರುವಂಥದ್ದು. ಚಿನ್ನ ಹಾಗೂ ಬೆಳ್ಳಿ ದರ ಏರಿಕೆ ಅಂತ ಹೇಳ್ತಾನೆ ಇರ್ತೀವಿ. ಇದೊಂದು ಸುದ್ದಿ ತಗೊಳ್ಳಿ, ದಾಖಲೆಯ ಇಳಿಕೆ ಕಂಡು ಬಂದಿದೆ. ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ 20,000 ಇಳಿಕೆ ಕಂಡು ಬಂದಿರುವಂಥದ್ದು. ಚಿನ್ನದ ದರದಲ್ಲೂ ಕೂಡ ದಿಢೀರ್ 4,000 ಕುಸಿತ ಕಂಡು ಬಂದಿದೆ. ಇಂದು ಬೆಳ್ಳಿ ಪ್ರತಿ ಕೆಜಿಗೆ ಸುಮಾರು 19,849 ರೂಪಾಯಿ ಕುಸಿತ ಕಂಡ್ರೆ, ಇಂದು 1 ಕೆಜಿ ಚಿನ್ನದ ಬೆಳ್ಳಿಯ ಬೆಲೆಯಲ್ಲಿ ಟೋಟಲಿ 3,05,000 ಚಿಲ್ಲರೆ ಇರುವಂಥದ್ದು. ಬೆಳ್ಳಿ ಮಾತ್ರವಲ್ಲದೆ ಚಿನ್ನದ ಬೆಲೆಯಲ್ಲೂ ಕೂಡ ಭಾರಿ ಕುಸಿತ ಕಂಡು ಬಂದಿದೆ. ಇಂದು 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,56,507 ರೂಪಾಯಿ ಇದ್ರೆ, ನಿನ್ನೆ 1,60,000 ಗಡಿ ದಾಟಿತ್ತು ಚಿನ್ನದ ಬೆಲೆ. ಸೊ ಕೆಲ ದಿನಗಳಿಂದ ದಾಖಲೆಯ ಗರಿಷ್ಠ ಮಟ್ಟ ತಲುಪಿದ್ದಂತಹ ಚಿನ್ನ ಮತ್ತು ಬೆಳ್ಳಿ ಇದೀಗ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರನ್ನ ಅಚ್ಚರಿಗೊಳಿಸಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ, ಈ ಚಿನ್ನ ಬೆಳ್ಳಿ ಬೆಲೆ ಏನಿದೆ ಒಂದ್ ರೀತಿ ಹಾವು ಏಣಿ ಆಟ ಆಡ್ದಂಗೆ ಆಗೋಗಿದೆ. ಒಂದು ದಿನ 10,000 ಏರಿದ್ರೆ ಮತ್ತೊಂದು ದಿನ ಭಾರಿ ಕುಸಿತ ಕಂಡು ಬಿಡುತ್ತೆ. 20,000 ಇವತ್ತು ಬೆಳ್ಳಿಯ ಬೆಲೆಯಲ್ಲಿ ಇಳಿಕೆ ಆಗಿರುವಂಥದ್ದು. ಒಂದು ಟೈಮ್ನಲ್ಲಿ ಚಿನ್ನದ ದರ ಏರ್ತು, ಬೆಳ್ಳಿಯ ಬೆಲೆ ಜಾಸ್ತಿ ಆಗಿದೆ ಅಂತ ಕೊಂಡುಕೊಳ್ಳೋ ಗ್ರಾಹಕನಿಗೆ ಶಾಕ್ ಆಗುತ್ತೆ. ಅವತ್ತು ಹೂಡಿಕೆದಾರರು ಭಾರಿ ಸಂಭ್ರಮದಲ್ಲಿರ್ತಾರೆ. ಆದರೆ ಇವತ್ತಿನ ಒಂದು ಪರಿಸ್ಥಿತಿಗಳನ್ನ ನೋಡಿದ್ರೆ ಬೆಳ್ಳಿಯ ಬೆಲೆಯಲ್ಲಿ ಬರೋಬ್ಬರಿ 20,000 ಇಳಿಕೆ ಕಂಡು ಬಂದಿರುವಂಥದ್ದು. ಇನ್ನು ಚಿನ್ನದ ದರದಲ್ಲಿ ದಿಢೀರ್ 4,000 ರೂಪಾಯಿ ಕುಸಿತ ಆಗಿದೆ. ಇನ್ನು ಪ್ರತಿ ಬೆಳ್ಳಿ ಬೆಲೆ ಏನು ಕೆಜಿಗೆ ನೋಡ್ತೀವಿ ಅದು 19,849 ರೂಪಾಯಿ ಕುಸಿತ ಕಂಡಿದೆ. ಇನ್ನು ಚಿನ್ನದ ಬೆಲೆಯೂ ಕೂಡ 4,000 ಕುಸಿತ ಕಂಡಿರುವಂಥದ್ದು. ಇನ್ನು ಪ್ರತಿ ಕೆಜಿ ಬೆಳ್ಳಿ ಅಂತ ಗಮನಿಸೋದಾದ್ರೆ 3,05,753 ರೂಪಾಯಿ ಆಗಿರುವಂಥದ್ದು. ಬೆಳ್ಳಿ ಮಾತ್ರ ಅಲ್ಲದೆ ಅಫ್ಕೋರ್ಸ್ ಚಿನ್ನದಲ್ಲಿಯೂ ಕೂಡ 4,000 ಕುಸಿತ ಕಂಡಿರುವಂಥದ್ದು. ಇನ್ನು 10 ಗ್ರಾಂ ಶುದ್ಧ ಚಿನ್ನ ಏನಿದೆ ಅದು 1,56,507 ರೂಪಾಯಿಗೆ ಬಂದು ನಿಂತಿದೆ. ನಿನ್ನೆ ರೇಟನ್ನು ಗಮನಿಸೋದಾದ್ರೆ ನಿನ್ನೆ 1,60,000 ರೂಪಾಯಿಯ ಗಡಿ ದಾಟಿತ್ತು ಚಿನ್ನದ ಬೆಲೆ. ಕೆಲ ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆದಾರರು ಏನು ಹೂಡಿಕೆ ಮಾಡಿದ್ರು ಅವರು ಸ್ವಲ್ಪ ಸಂಭ್ರಮದಿಂದ ಇದ್ರು. ಬಿಕಾಸ್ ದಿನೇ ದಿನ ಈ ಒಂದು ಬೆಲೆಯಲ್ಲಿ ಗರಿಷ್ಠ ಮಟ್ಟವನ್ನು ತಲುಪ್ತಾನೆ ಹೋಯ್ತು, ಬೆಲೆ ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು. ಇವತ್ತು ಸ್ವಲ್ಪ ಕುಸಿತ ಕಂಡಿರುವಂಥದ್ದು, ಅದರಲ್ಲೂ ಬೆಳ್ಳಿಯಲ್ಲಿ 20,000 ತನಕ ಇಳಿಕೆ ಕಂಡು ಬಂದಿರುವಂಥದ್ದು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರನ್ನ ಅಚ್ಚರಿಗೊಳಿಸಿದೆ. ಈ ಒಂದು ಏನು ವಿದ್ಯಮಾನ ಆಗಿದೆ, ಚಿನ್ನ ಹಾಗೂ ಬೆಳ್ಳಿಯ ಹೂಡಿಕೆದಾರರಿಗೆ ಇದು ಅಚ್ಚರಿಗೊಳಿಸಿದೆ.